ಕಾನ್ಸೆಪ್ಟ್ ಬಂದ್ಬಿಟ್ಟು ಕಿಂಗ್ಸ್ ಬಜಾರ್. ಇವ್ರದ್ದೇನು ಮೋಟಿವ್ ಅಂದರೆ ಏನೇ ಪ್ರಾಡಕ್ಟ್ ತಗೋ 50% ಎಮ್ ಆರ್ ಪಿ ಮೇಲೆ 50% ಫಸ್ಟ್ ಮೋಟಿವ್ ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಕಂಪ್ನಿಯಲ್ಲಿ ಮೇನ್ ಬಂದ್ಬಿಟ್ಟು 4 ಸ್ಲ್ಯಾಬ್ ಇದ್ದಾವೆ. ಫಸ್ಟ್ ಸ್ಲ್ಯಾಬಲ್ಲಿ 2500, 5000, 10,000, 25,000, 50,000 ಇದೊಂದು ಸ್ಲ್ಯಾಬು. ನೆಕ್ಸ್ಟ್ 1 lakh, 2.5 lakh, ನೆಕ್ಸ್ಟು 5 lakh, 10 lakh, ಅನ್ನೋದ್ರಲ್ಲಿ 20 lakh. ಇವು 4 ಸ್ಲ್ಯಾಬ್ ಇದ್ದಾವೆ. ಕಂಪ್ನಿಯಲ್ಲಿ ನೀವು ಮೆಂಬರ್ ಆಗಬೇಕಂದ್ರೆ ಒಂದು ಪ್ರಾಡಕ್ಟಿಂದಾದರೂ ಬರಬೇಕು ಆರ್ ಕ್ಯಾಶ್ ಬ್ಯಾಕಿಂಗ್ ಆದರೂ ಬರಬೇಕು. ಮೇನ್ ಪ್ರಾಡಕ್ಟ್ ಅಂದರೆ ನೀವು 2500ದು ಮೆಂಬರ್ ಆಫ್ ಪ್ರಾಡಕ್ಟ್ ತೊಗೊಂಡ್ರೆ ಅಂದರೆ 5,000 ಎಮ್ ಆರ್ ಪಿದು ಏನಾದರೂ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ 2,500 ಅಂದರೆ 50%. ಅದೇ ಥರ ನೀವು 10,000 ಎಮ್ ಆರ್ ಪಿದು ಪ್ರಾಡಕ್ಟ್ ಅಂದರೆ 5,000ದ ನೀವು ಮೆಂಬರ್ ಆಗ್ತೀರಾ, ಈ ಕಂಪ್ನಿಯಲ್ಲಿ ಮೆಂಬರ್ ಆಗ್ತೀರಾ. ನೆಕ್ಸ್ಟ್ ಕ್ಯಾಶ್ ಬ್ಯಾಕಲ್ಲಿ ಹೆಂಗಪ್ಪ ಅಂದರೆ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ ಇರ್ತವೆ, ಬಟ್ ನಮ್ಮ ಪ್ರಾಡಕ್ಟ್ ಬೇಡ, ಕ್ಯಾಶ್ ಬ್ಯಾಕ್ ಬೇಕಂದರೆ ಈ ಸ್ಲ್ಯಾಬಲ್ಲಿ ನೀವು ಯಾವುದೇ ಪ್ಯಾಕೇಜಿಂದ ಚೂಸ್ ಮಾಡಿಕೊಂಡ್ರು ಕೂಡ ನಿಮಗೆ 1% ಕ್ಯಾಶ್ ಬ್ಯಾಕ್ ಕೊಡ್ತಾನೆ. ಅದೇ ಥರ ನಿಮಗೆ ಈ ಸ್ಲ್ಯಾಬಲ್ಲಿ 1.10 ಕ್ಯಾಶ್ ಬ್ಯಾಕ್ ಕೊಡ್ತಾನೆ ಡೈಲಿ. 5 lakhಕಿಂತ 10 lakh 1.25% ಕೊಡ್ತಾನೆ. ಅದಾದಮೇಲೆ 20 lakhಗೆ 1.5%. ಎಷ್ಟು ದಿವಸ ಬರುತ್ತೆ ಕ್ಯಾಶ್? ಇದು 2x ಆಗೋರಿಗೆ ಬರುತ್ತೆ ಸರ್. ನಿಮ್ಮದು ಮಂಡೇ ಟು ಫ್ರೈಡೇ ಎಲ್ಲವೂ 2x ಆಗೋರಿಗೆ ನಿಮಗೆ ಬರುತ್ತೆ. ಮೆಂಬರ್ ಆದ್ರಿ ಕ್ಯಾಶ್ ಬ್ಯಾಕ್ ತೊಗೊಂಡ್ರಿ. ನೆಕ್ಸ್ಟ್ ಕಂಪ್ನಿಯಲ್ಲಿ ಅರ್ನಿಂಗ್ಸ್ ಏನು, ಮೇನ್ ಅರ್ನಿಂಗ್ಸ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಇನ್ಕಮ್ ಯಾವ್ಯಾವ ಥರ ಇದ್ದಾವೆ ಅಂತ. ಫಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ರೆಫರಲ್. ಎನಿ ಪ್ರಾಡಕ್ಟ್ ನೀವು ಮೆಂಬರ್ ಆದ್ರಿ, ಅದಾದಮೇಲೆ ನೀವು ಬಂದು ಆ ಪ್ರಾಡಕ್ಟ್ ಒಬ್ಬ ಪರ್ಸನ್ಗೆ ಒಂದು 10,000 ಎಮ್ ಆರ್ ಪಿದು ಏನಾದರೂ ಮಟೀರಿಯಲ್ ಕೊಡಿಸಿದ್ರಿ, ಅದು ನಿಮಗೆ ಕಸ್ಟಮರ್ಗೆ 5,000 ಬೀಳುತ್ತೆ. ನಿಮಗೆ 10% ಅಂದರೆ 500 ಕಮಿಷನ್ ವಾಲೆಟ್ಗೆ ಕ್ರೆಡಿಟ್ ಆಗುತ್ತೆ. ಅವ್ನ ಪರ್ಸನ್ 5,000ದ್ದು ಡಿಸ್ಕೌಂಟ್ ಅವನಿಗೆ ಖುಷಿ ಆಯಿತು, 10,000 ಮೆಟೀರಿಯಲ್ 5,000 ಸಿಕ್ತಂತೇಳಿ ನೀವು ಕರ್ಕೊಂಡು ಬಂದಿದ್ದಕ್ಕೆ 10% ನಿಮಗೆ ಕಮಿಷನ್ ಬಂತು. ಡೈರೆಕ್ಟ್ ರೆಫರಲ್ ಬಂದ್ಬಿಟ್ಟು 10%. ನೆಕ್ಸ್ಟ್ ಆದಮೇಲೆ ಕಂಪ್ನಿಲಿ ಇನ್ನೊಂದು ಇನ್ಕಮ್ ಇದೆ, ಮ್ಯಾಚಿಂಗ್ ಇನ್ಕಮ್ ಅಂದರೆ ಕಂಪ್ನಿ ಮೇನ್ ರನ್ ಆಗ್ತಾ ಇರೋದು ಬೈನರಿ ಪ್ಲ್ಯಾನಲ್ಲಿ ಯಾವ ಥರ ಇರುತ್ತೆ ಅಂದರೆ ಲೆಫ್ಟ್ ಟು ರೈಟು ಬಿಸ್ನೆಸ್ಸು ಮ್ಯಾಚಿಂಗ್ ಮಾಡ್ಕೊತ ಹೋಗಬೇಕು. ಈಗ ಪರ್ಸನ್ ಬಂದ್ರಿ, ನೀವೊಂದು 5,000ದ್ದು ಮೆಂಬರ್ ಆಗಿರ್ತೀರಾ, ನೀವು ಅದೇ ಥರ ಒಂದು ಇಬ್ಬರನ್ನ 10,000ದು ಮಟೀರಿಯಲ್ ಕೊಡಿಸಿರ್ತೀರಾ, ನಿಮಗೆ 5,000 ಲೆಫ್ಟ್ ಒಬ್ಬರನ್ನ ರೈಟ್ ಒಬ್ಬರನ್ನ ಪರ್ಚೇಸ್ ಮಾಡಿಸಿರ್ತೀರಾ. ಡೈರೆಕ್ಟ್ ಪರ್ಚೇಸ್ ಮಾಡಿಸಿದ್ದಕ್ಕೆ ನಿಮಗೆ ಇಲ್ಲಿಂದ 500 ಕಮಿಷನ್ ಸಿಕ್ತು. ಆಮೇಲೆ ಇಲ್ಲಿಂದ ಇವರು ಇನ್ನೊಬ್ಬರನ್ನ 500 ರೆಫರ್ ಮಾಡಿರ್ತಾರೆ, ಲೆಫ್ಟ್ ಟು ರೈಟು, ಅದ್ರದ್ದು 500 ಬಂತು. ಕಂಪ್ನಿಯಲ್ಲಿ ಮ್ಯಾಚಿಂಗ್ ಇನ್ಕಮ್ ಅಂತ ಹೇಳಿದೆ. ಈಗ ಲೆಫ್ಟಲ್ಲೂ 5,000 ಇದೆ, ರೈಟಲ್ಲೂ 5,000 ಇದೆ. ಇದು ಮ್ಯಾಚಿಂಗ್ ಆಗಿರೋದಕ್ಕೆ ನಿಮಗೆ ಎಕ್ಸ್ಟ್ರಾ 500 ಬೋನಸ್ ಸಿಕ್ತು. ಅಂದರೆ ಟೋಟಲ್ ನಿಮಗೆ 1,500 ಆಯಿತು. ಇದರಲ್ಲಿ ಯಾವ ಥರ ಅಂದರೆ ನಿಮಗೆ ನೆಕ್ಸ್ಟು ನೀವಿಬ್ಬರನ್ನ ರೆಫರ್ ಮಾಡ್ತೀರಾ. ಅದಾದಮೇಲೆ ಆ ಇಬ್ಬರು ಮೆಂಬರ್ಸ್ ಕೂಡ ಒಂದು ಇಬ್ಬಿಬ್ಬರನ್ನ ರೆಫರ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಒಬ್ಬನು 2,500 ಮಟೀರಿಯಲ್ ತೊಗೊತಾನೆ, ಒಬ್ಬನು 5,000 ಮೆಟೀರಿಯಲ್ ತೊಗೊತಾನೆ. ಅವನಿಗೇನಾಯಿತು, ನಿಮಗೆ 7,500 ಬಿಸ್ನೆಸ್ ಕೌಂಟ್ ಆಯಿತು. ಅದೇ ಥರ ಇಲ್ಲಿ ಒಂದು 5,000 ಮಟೀರಿಯಲ್ ತೊಗೋತಾನೆ ಒಬ್ಬ ಪರ್ಸನು, ಇಲ್ಲೊಬ್ಬನ 5,000 ಮಟೀರಿಯಲ್ ತೊಗೊತಾನೆ, ಇಲ್ಲಿ 10,000 ಬಿಸ್ನೆಸ್ ಆಯಿತು. ನಿಮಗೆ ಇಲ್ಲಿ ಮ್ಯಾಚಿಂಗ್ ಏನಾಗುತ್ತೆ, 7,500 ಆಗುತ್ತೆ. ಆವಾಗ ನಿಮಗೇನಾಗುತ್ತೆ, ಇದ್ರದ್ದು 10% 750 ಆ್ಯಡ್ ಆಗುತ್ತೆ. ನಿಮ್ಮ ಲೆಫ್ಟ್ ಟು ರೈಟಲ್ಲಿ ಏನು ಬಿಸ್ನೆಸ್ ಮ್ಯಾಚ್ ಆಗುತ್ತೋ ಅದ್ರದ್ದು 10% ಮ್ಯಾಚಿಂಗ್ ಇನ್ಕಮ್ ಇಲ್ಲಿ ಕೊಡ್ತಾನೆ. ಇದು ಅಂಡರ್ಸ್ಟ್ಯಾಂಡ್ ಆಯ್ತವಾ? ಇದಾದಮೇಲೆ ಕಂಪ್ನಿಯಲ್ಲಿ ಬಂದ್ಬಿಟ್ಟು ರೀಪರ್ಚೇಸ್ ಇನ್ಕಮ್ ಅಂತ ಇದೆ. ರೀಪರ್ಚೇಸಿಂಗ್ ಇನ್ಕಮ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸೆಲ್ಫಲ್ಲಿ 2% ಇದೆ, ಇದರಲ್ಲಿ ಬೈನರಿ ನಿಮಗೆ 4% ಇದೆ. ರೀಪರ್ಚೇಸಲ್ಲಿ ಯಾಕೆ ಹೊಡಿತೀವಿ ಅಂದರೆ ರೀಪರ್ಚೇಸಲ್ಲಿ ಕಂಪ್ನಿಯಲ್ಲಿ ಸಮ್ ಐಟಮ್ಸ್ ಇದ್ದಾವೆ, ರೀಪರ್ಚೇಸಿಂಗ್ ಹೊಡೆಯೋ ಐಟಮ್ಸ್ ಇದ್ದಾವೆ. ಯಾವ್ಯಾವು ಅಂದರೆ ಒಂದು TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, AC ಆ್ಯಂಡ್ ಫರ್ನಿಚರ್ ಸಮ್ ಐಟಮ್ಸ್. ಇವೆಲ್ಲ ನಿಮಗೆ ಫರ್ನಿಚರ್ ಆ್ಯಂಡ್ ಫ್ಯೂಚರಲ್ಲಿ ಗ್ರೋಸರಿ ಬರುತ್ತೆ, ಗ್ರೋಸರಿ ಕೂಡ ರೀಪರ್ಚೇಸಲ್ಲೇ ಹೊಡಿಬೇಕು. ಇವೆಲ್ಲ ನಿಮಗೆ ರೀಪರ್ಚೇಸಲ್ಲೇ ಹೊಡಿಬೇಕು. ಸೊ ರೀಪರ್ಚೇಸ್ ಸೆಲ್ಫ್ ಹೊಡೆಯೋದ್ರಿಂದ 2%, ಬೈನರಿ ಮ್ಯಾಚ್ ಆದರೆ ಇದಕ್ಕೆ ಅನ್ಲಿಮಿಟೆಡ್ ಡೆಪ್ತ್ ಇರುತ್ತೆ, ಕ್ಯಾಪಿಂಗ್ ಇರಲ್ಲ, ಬೈನರಿ 4% ಇರುತ್ತೆ. ಅದಾದಮೇಲೆ 4th ಕ್ಲಬ್ ಇನ್ಕಮ್ ಅಂತ ಬರುತ್ತೆ. ಕ್ಲಬ್ ಇನ್ಕಮ್ ಅಂದರೆ ಏನು ಅಂದರೆ ನಿಮಗೆ ಕ್ಲಬ್ ಅಂದರೆ ನಾನ್ ವರ್ಕಿಂಗ್ ಇನ್ಕಮ್ ಥರ. ಎಕ್ಸಾಂಪಲ್ ನಿಮಗೆ ಫಸ್ಟ್ ಕ್ಲಬ್ಬಲ್ಲಿ ನಿಮಗೆ ಕಂಪ್ನಿಯಲ್ಲಿ 100 ರೂಪೀಸ್ $100 ಹಾಕ್ಬಿಟ್ಟು ಆಟೋ ಕ್ಲಬ್ಬಲ್ಲಿ ನಿಮಗೆ ಜಾಯಿನ್ ಮಾಡಿಸ್ತಾರೆ. ಕಂಪ್ನಿಯಲ್ಲಿ ಏನಂದರೆ ನಿಮಗೆ 10 ಕ್ಲಬ್ಸ್ ಇರುತ್ತೆ. ಫಸ್ಟ್ ಕ್ಲಬ್ಬಲ್ಲಿ 10 ರೌಂಡ್ಸ್ ನಿಮಗೆ ಇದಾಗೋದ್ರಿಂದ ನಿಮಗೆ ಟೋಟಲ್ ಪ್ರಾಫಿಟೇ 3,000 ಬರುತ್ತೆ. ಸೊ ಅದರಲ್ಲಿ ನಿಮಗೆ ನೆಕ್ಸ್ಟ್ ಒಂದು 1,000 ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಕೊತೀರಾ, ನೆಟ್ ಪ್ರಾಫಿಟೇ ನಿಮಗೆ 2,000 ಇದೆ. ಅದೇ ಥರ ಸೆಕೆಂಡ್ ಕ್ಲಬ್ಬಲ್ಲಿ ನೀವು 1000 ಅಪ್ಗ್ರೇಡ್ ಮಾಡೋದ್ರಿಂದ ಅದರಲ್ಲಿ 10 ರೌಂಡ್ಸ್ ಕಂಪ್ಲೀಟ್ ಆದರೆ ಟೋಟಲ್ ಪ್ರಾಫಿಟೇ ನಿಮಗೆ 30,000 ಇರುತ್ತೆ.
ಅದರಲ್ಲಿ ನಿಮಗೆ 10,000 ರೂಪಾಯಿ ನೀವು ಆಟೋ ಅಪ್ಗ್ರೇಡಿಗೆ ಇಟ್ಕೊಂಡು ಉಳಿದಿದ್ದು ನೀವು 20,000 ನಿಮಗೆ ನೆಟ್ ಪ್ರಾಫಿಟ್. ಇದೇ ಥರ 10 ಕ್ಲಬ್ಬಲ್ಲಿ ನಿಮಗೆ ಟೋಟಲ್ 10 ಕ್ಲಬ್ಸಿಗೆ 1 by 1 ಇದಾದರೆ ನಿಮಗೆ ಟೋಟಲ್ ಇನ್ಕಮ್ 1.78 CR ಆಗುತ್ತೆ. ಇದು ಯಾವ ಥರ ನಿಮಗೆ 1 ಇಯರಲ್ಲಿ ಬರುತ್ತಾ, 2 ಇಯರಲ್ಲಿ ಬರುತ್ತಾ, ಆ ಥರ ಇರಲ್ಲ. ನಿಮಗೆ ಕಂಪ್ನಿಯಲ್ಲಿ ಜಾಯ್ನಿಂಗ್ಸ್ ಹೆಂಗಾಗುತ್ತೋ ಜಾಯ್ನಿಂಗ್ಸ್ ಮೇಲೆ ನಿಮಗೆ ಕಂಪ್ನಿಯಲ್ಲಿ ಎಲ್ಲೇ ಜಾಯ್ನ್ ಆಗಿಸಲಿ ನಿಮ್ಮ ಕ್ಲಬ್ಬಲ್ಲಿ ನಿಮ್ಮ ಡೌನ್ ಕೆಳಗಡೆ ಮೆಂಬರ್ಸ್ ಬರ್ತಾ ಹೋಗ್ತಾರೆ. ಆ ಮೆಂಬರ್ಸ್ ಮೇಲೆ ಕ್ಲಬ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದಾಯಿತಾ? ನೆಕ್ಸ್ಟ್ ನಿಮಗೆ ಲಾಸ್ಟ್ ಬಂದ್ಬಿಟ್ಟು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಇದರಲ್ಲಿ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಮೇನ್ ಫಸ್ಟ್ ಅವಾರ್ಡ್ ಬಂದ್ಬಿಟ್ಟು ಬ್ರೋಂಜ್ ಸ್ಟಾರ್ ಅಂತ. ಬ್ರೋಂಜ್ ಸ್ಟಾರ್ ಇದರಲ್ಲಿ ಏನು ಅಚೀವ್ಮೆಂಟ್ ಇರುತ್ತೆ ಅಂದರೆ ಲೆಫ್ಟ್ ಸೈಡಲ್ಲಿ 1 lakh ಬಿಸ್ನೆಸ್ಸು, ಲೆಫ್ಟಲ್ಲಿ 1 lakh ಬಿಸ್ನೆಸ್ಸು, ರೈಟಲ್ಲಿ 1 lakh ಬಿಸ್ನೆಸ್ಸು, ರೈಟಲ್ಲಿ 1 lakh ಬಿಸ್ನೆಸ್ ಆಗೋದ್ರಿಂದ ನಿಮ್ಮ ಕಂಡೀಷನ್ ಏನಿರುತ್ತೆ, ಸೆಕೆಂಡ್ ಅಪ್ಗ್ರೇಡ್ ಮಾಡಿರಬೇಕು. ಅಂದರೆ 1000 ರೂಪೀಸ್ದು ನೀವು ಅಪ್ಗ್ರೇಡ್ ಮಾಡಿದರೆ ಕಂಪ್ನಿ ನಿಮಗೆ 5,000 ಕೊಡ್ತಾನೆ ರಿವಾರ್ಡ್ಸ್ ಅಂತ. ಅದೇ ಥರ ಸಿಲ್ವರಲ್ಲಿ ಎಕ್ಸ್ಟ್ರಾ ನೆಕ್ಸ್ಟ್ ನೀವು 3.5 lakhs ಬಿಸ್ನೆಸ್ಸು ರೈಟು ಲೆಫ್ಟು ಆಗೋದ್ರಿಂದ ನೀವು ಥರ್ಡ್ ಅಪ್ಗ್ರೇಡ್ ಮಾಡಿದರೆ ನಿಮಗೆ 10,000 ಕೊಡ್ತಾನೆ. ಅದಾದಮೇಲೆ ಥರ್ಡಲ್ಲಿ ಗೋಲ್ಡ್ ಸ್ಟಾರಲ್ಲಿ ನಿಮಗೆ 10 lakhs ಲೆಫ್ಟು 10 lakhs ರೈಟ್ ಆಗೋದ್ರಿಂದ ನೀವು 4th ಅಪ್ಗ್ರೇಡ್ ಆಗಿದ್ದರೆ ನಿಮಗೆ 30,000 ಇನ್ಕಮ್ ಇರುತ್ತೆ. ಸೊ ನಿಮ್ಗೆ 4th ಆಯಿತು. 4th ಅದೇ ಥರ ನಿಮಗೆ ಪರ್ಲ್ ಸ್ಟಾರ್ ಬರುತ್ತೆ. 25 lakhs ಲೆಫ್ಟ್ 25 lakhs ರೈಟ್ ಆಗೋದ್ರಿಂದ 5th ಅಪ್ಗ್ರೇಡ್ ಆಗ್ತೀರಾ. ಸೊ ಅವಾಗ ನಿಮಗೆ 50,000 ಇನ್ಕಮ್ ಇದೆ. ಇದೇ ಥರ ನಿಮಗೆ 10 ಲೆವೆಲಲ್ಲಿ ಅಚೀವ್ಮೆಂಟ್ ಆಗ್ತೀರಾ. ನಿಮಗೆ ಲಾಸ್ಟ್ ಲೆವೆಲ್ಗೆ ಟೋಟಲ್ ನಿಮಗೆ 1.5 CR ಇನ್ಕಮ್ ಅರ್ನ್ ಆಗುತ್ತೆ. ಈ ಅವಾರ್ಡ್ಸ್ ರಿವಾರ್ಡ್ಸ್ ಆದಮೇಲೆ ಕಂಪ್ನಿಯಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇನ್ ಈ ಕಂಪ್ನಿ ಒಂದು ರನ್ ಆಗಬೇಕಂದ್ರೆ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಒಂದು ಪಾನ್ ಕಾರ್ಡಿಂದ 1 ID ಮಾತ್ರ ಮಾಡ್ಬೋದು. ಅದಾದಮೇಲೆ ಸೆಕೆಂಡ್ ಅಡ್ಮಿನ್ ಚಾರ್ಜಸ್ ಬಂದ್ಬಿಟ್ಟು 10% ಇರುತ್ತೆ. ಆಮೇಲೆ 5% TDS ಇರುತ್ತೆ ವಿಡ್ರಾ ಮಾಡ್ಬೇಕಾದ್ರೆ. ಆಮೇಲೆ 10% ನೀವು ವಿಡ್ರಾ ತೊಗೊತೀರ ಅಂದರೆ USDTಯಲ್ಲಿ ಕೂಡ 10% TDS ಕಟ್ ಆಗುತ್ತೆ. ಮಿನಿಮಮ್ ವಿಡ್ರಾ ಬಂದ್ಬಿಟ್ಟು ನಿಮಗೆ 900 ರೂಪೀಸ್ ಇರುತ್ತೆ. USDTಯಲ್ಲಿ ಬಂದ್ಬಿಟ್ಟು $20 ಇರುತ್ತೆ. ವಿಡ್ರಾ ಟೈಮಿಂಗ್ ಬಂದ್ಬಿಟ್ಟು 11 AM to 4 PM ಮಂಡೇ ಟು ಫ್ರೈಡೇ. ಅದೇ ಥರ ಮೇನ್ ಕಂಪ್ನಿಯಲ್ಲಿ ಕ್ಯಾಪಿಂಗ್ ಅಂತ ಕೇಳ್ತೀರಾ. ಬೈನರಿ ಈಗ 2,500 ಮಾಡಿ ಅನ್ಲಿಮಿಟೆಡ್ ಡೆಪ್ಟ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕಾಗಿ ಕಂಪ್ನಿಯಲ್ಲಿ ಏನು ಮಾಡಿದ್ದೇನೆ, 30% ಕ್ಯಾಪಿಂಗ್ ಆಫ್ ಯುವರ್ ಜಾಯ್ನಿಂಗ್. ಇದರಲ್ಲಿ ಯಾವ ಥರ ಅಂದರೆ ಈಗ ನಿಮ್ಮ ಪ್ಯಾಕೇಜಲ್ಲಿ 2,500 ಇತ್ತು, ನಿಮ್ಮ ಪರ್ ಡೇ 750 ಅರ್ನ್ ಮಾಡ್ಬೋದು. 5,000 ಪ್ಯಾಕೇಜ್ ಇತ್ತು, ನಿಮ್ಮ ಪರ್ ಡೇ 1,500 ಮಾಡ್ಬೋದು. ಅದೇ 1 lakh ಇತ್ತು ನಿಮ್ಮ ಪ್ಯಾಕೇಜು, ನೀವು 30,000ವರೆಗೂ ಕ್ಯಾಪಿಂಗ್ ಇರುತ್ತೆ. ಅದೇ ನಿಮ್ಮದು 2 lakh ಇತ್ತು 60,000ವರೆಗೂ ಇರುತ್ತೆ. 10 lakh ಇತ್ತು ನಿಮ್ಮ ಜಾಯ್ನಿಂಗ್ ಪ್ಯಾಕೇಜ್ ಅಂದರೆ ನೀವು 3 lakhsವರೆಗೂ ಅರ್ನ್ ಮಾಡ್ಬೋದು. ಕ್ಯಾಪಿಂಗ್ ಅಂದರೆ ಪರ್ ಡೇ ಇರುತ್ತೆ. ಅದೇ ಥರ 20 lakhs ನಿಮ್ಮ ಪ್ಯಾಕೇಜ್ ಇದ್ದರೆ ಪರ್ ಡೇ ನೀವು 6 lakh ಕ್ಯಾಪಿಂಗ್ ಅಚೀವ್ ಆಗುತ್ತೆ. 6 lakhವರೆಗೂ ಅರ್ನ್ ಮಾಡ್ಬೋದು. ಅದಾದಮೇಲೆ ಕಂಪ್ನಿಯಲ್ಲಿ ಆಫ್ಟರ್ 5 times ನೀವು ಕ್ಲಬ್ದು ಇನ್ಕಮ್ ತೊಗೊಂಡ ಮೇಲೆ 5 times ಕ್ಲಬ್ ಇನ್ಕಮ್ ತೊಗೊಂಡ ಮೇಲೆ ನೆಕ್ಸ್ಟ್ದು ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಅಪ್ಗ್ರೇಡ್ ಟು ನೆಕ್ಸ್ಟ್ ಅಂದರೆ ಎಲ್ಲ 5 times ಆಯ್ತಲ್ಲ, ನೀವು ಫಸ್ಟ್ ಅಪ್ಗ್ರೇಡ್ ಮಾಡ್ಕೊತೀರಾ, ಸೆಕೆಂಡ್ದು ಇನ್ಕಮ್ ಬರುತ್ತೆ, ಥರ್ಡ್ದು ಅಪ್ಗ್ರೇಡ್ ಮಾಡ್ಕೊತೀರಾ. ಈ ಥರ ಪ್ರತಿಯೊಂದು ಲೆವೆಲ್ ಆಗೋದಕ್ಕಿಂತ ಮುಂಚೆ ನೀವು ಎಲ್ಲ ಅಪ್ಗ್ರೇಡು ಕ್ಲಬ್ಬಿಂದು ಅಪ್ಗ್ರೇಡ್ ಮಾಡಿಕೊಂಡ್ರೆ ಬೆನಿಫಿಟ್ ಇರುತ್ತೆ. ಇದರಲ್ಲಿ ಇದು ಬಿಟ್ಟರೆ ಇವೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಕಂಪ್ನಿಯಲ್ಲಿ ಮೇನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಥ್ಯಾಂಕ್ ಯು ಸರ್. ಕಿಂಗ್ಸ್ ಬಜಾರ್ ಫ್ರಾಂಚೈಸಿ ಹಾಕಬೇಕಂದ್ರೆ ಮೇನ್ ಏನು ಬೇಕು ಅಂದರೆ, ಕಿಂಗ್ಸ್ ಬಜಾರಲ್ಲಿ ಫ್ರಾಂಚೈಸಿ ಹಾಕಬೇಕಂದ್ರೆ ಮೇನಾಗಿ ಒಂದು ತಾಲೂಕಿಗೆ ಒಂದೇ ಕೊಡ್ತಾನೆ ಸರ್. ಒಂದು ತಾಲೂಕಿಗೆ ಒಂದೇ ಫ್ರಾಂಚೈಸಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಫ್ರಾಂಚೈಸಿಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು 10 lakhs ಇದೆ. 10 lakhs 10 ಲಕ್ಷ. ಕಂಪ್ನಿ ನಿಮಗೆ ಇದಕ್ಕೇನು ಕೊಡ್ತಾನೆ, 10 ಲಕ್ಷಕ್ಕೆ 24 lakhs ಐಟಮ್ಸ್ ಕೊಡ್ತಾನೆ ಸರ್. 24 lakhs ಐಟಮ್ಸ್ ಕೊಡ್ತಾನೆ, ಮಿಕ್ಸ್ ಐಟಮ್ಸ್. ನಿಮಗೆಲ್ಲ ಫ್ರಾಂಚೈಸಿ ಓಪನ್ ಆಗಬೇಕಂದ್ರೆ ಕಂಪ್ನಿ ಕಂಡೀಷನ್ ಏನು, 50%ಗೆ ಸೇಲ್ ಮಾಡಬೇಕು. ಸೆಲ್ಲಿಂಗು 50%ಗೆ ಮಾಡಬೇಕು. 24 ಲಕ್ಷ ನೀವು ಸೇಲ್ ಮಾಡಿದ್ರೆ 12 ಲಕ್ಷ ಆಗುತ್ತೆ. 10 ಲಕ್ಷಕ್ಕೆ ನೀವು 24 ಲಕ್ಷ ಐಟಮ್ ಕೊಡ್ತಾನೆ. 50%ಗೆ ಸೇಲ್ ಮಾಡಿದ್ರೆ 12 ಲಕ್ಷ. ನಿಮ್ಮ ಇನ್ವೆಸ್ಟ್ಮೆಂಟ್ 10 lakhs, ನಿಮಗೆ ಎಕ್ಸ್ಟ್ರಾ 2 lakhs ಅಂದರೆ ಅವಾಗೇನಾಯಿತು 12 lakhs ಟೋಟಲ್. ಇದರಲ್ಲಿ ನಿಮಗೆ ಏನಂದರೆ 2 lakhs ಪ್ರಾಫಿಟ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ನಿಮಗೆ ಯಾವುದೇ ರೀತಿ ಮೇಂಟೆನೆನ್ಸ್ಗಾಗಲಿ ರೆಂಟ್ಗಾಗಲಿ ಸ್ಟಾಫ್ಗಾಗಲಿ ಕೊಡೋಲ್ಲ.
ಟೋಟಲ್ ಐಟಮ್ಸೇ ಕೊಡ್ತಾನೆ. ನೆಕ್ಸ್ಟ್ ಎಕ್ಸ್ಟ್ರಾ ನಿಮಗೆ 10 lakhs ಫಂಡ್ ಕೊಡ್ತಾನೆ. ಈ ಫಂಡ್ನ ಎದಕ್ಕೆ ಯೂಸ್ ಮಾಡಬೇಕಂದ್ರೆ ಕಸ್ಟಮರ್ಸ್ ಬರ್ತಾರೆ, ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಅವರಿಗೆ ಐ ಡಿ ಆ್ಯಕ್ಟಿವೇಷನ್ ಮಾಡೋಕ್ಕೆ ಯೂಸ್ ಮಾಡಬೇಕು. 2,500 ಐಟಮ್ ತೊಗೊಂಡ್ರೆ, 5,000 ಐಟಮ್ ತೊಗೊಂಡ್ರೆ ಐ ಡಿ ಆ್ಯಕ್ಟಿವೇಷನ್ ಮಾಡಬೇಕು. ಆ 10 ಲಕ್ಷಕ್ಕೆ ಈ 10 ಲಕ್ಷ ಫಂಡ್ ಕೊಡ್ತಾನೆ. ಇದನ್ನು ಅಲ್ಲಿ ಯೂಸ್ ಮಾಡ್ಕೋಬೇಕು. ಇದಾದಮೇಲೆ ಸಮ್ ಅಗ್ರಿಮೆಂಟ್ಸ್ ಇರುತ್ತೆ. ನೀವು 10 lakhs ಹಾಕಿದ್ದೀರಿ ಅಂತ ಸಮ್ ಅಗ್ರಿಮೆಂಟ್ಸ್ ಇರುತ್ತೆ. ಅಗ್ರಿಮೆಂಟು ಕಂಪ್ನಿದು ನಿಮಗೆ ಅಗ್ರಿಮೆಂಟು ಬಾಂಡು ಇರುತ್ತೆ. ಇಷ್ಟೇ ಸರ್, ಸಿಂಪಲ್.